ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಕುಸುಮಾ ದೇವೇಂದ್ರ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಾಯಿತು. 3 ಗಂಟೆ ಟೈಮು, ಎಲ್ಲ ಕೆಲಸ ಮುಗ್ದಿದೆ, ಮಧ್ಯಾಹ್ನ ಊಟನೂ ಮುಗ್ದಿದೆ. ಹಾಗಾಗಿ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಮಗಳು ಸ್ಕೂಲಿಂದ ಬಂದಾಯಿತು. ಬನ್ನಿ ಇವತ್ತಿನ ರೆಸಿಪಿನ ನೋಡ್ಕೊಂಡು ಬರೋಣ. ನಾನು ಮೊಳಕೆ ಕಾಳು ಪಲ್ಯ ಮಾಡ್ತಾಯಿದ್ದೀನಿ. ಹಾಗಾಗಿ ಫಸ್ಟ್ ಮೊಳಕೆ ಕಾಳನ್ನ ಹೇಗೆ ಬರ್ಸೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಮೊಳಕೆ ಕಾಳು ಬರ್ಸೋದು ಹೇಗೆ ಅಂದರೆ, ಫಸ್ಟ್ ಮೊಳಕೆ ಕಾಳು ತೊಗೊಂಡ್ಬಿಟ್ಟು ಚೆನ್ನಾಗಿ ವಾಶ್ ಮಾಡಿ ನೀರಲ್ಲಿ ನೆನೆ ಇಡಬೇಕು. ನೈಟ್ ಆದರೂ ನೆನೆಯಿಡಿ, ಇಲ್ಲ ಡೇ ಆದರೂ ನೆನೆಯಿಡಿ, ನಿಮ್ಗೆ ಹೇಗೆ ಕನ್ವೀನಿಯೆಂಟ್ ಆಗುತ್ತೋ ಆ ಥರ ನೆನೆಯಿಡಿ. ನಾನು ನೈಟ್ ನೆನೆ ಹಾಕಿದ್ದೆ. ನೈಟ್ ನೆನೆ ಹಾಕಿಬಿಟ್ಟು ಫುಲ್ಲು ಹೋಲ್ ನೈಟು ನೆನೆ ಇಟ್ಬಿಟ್ಟು ಬೆಳಗ್ಗೆ ಎದ್ದು ಅದು ನೀರನ್ನ ವಾಶ್ ಮಾಡಿ ತೆಗೆದು ಅವು ಕಾಳನ್ನ ಈ ಥರ ಹೋಲ್ ಇರೋ ಪಾತ್ರೆಯಲ್ಲಿ ನೋಡಿ, ಈ ಥರ ಗಾಳಿ ಆಡಬೇಕದು. ಈ ಥರ ಚಿಕ್ಕದು ಹೋಲ್ ಇರೋ ಪಾತ್ರೆಯಲ್ಲಿ ಆ ಮೊಳಕೆ ಕಾಳನ್ನ ಹಾಕಿಬಿಟ್ಟು ಮೇಲೆ ಒಂದು ಪ್ಲೇಟ್ ಮುಚ್ಚಿಟ್ಟು 12 ತಾಸು ಆದಮೇಲೆ ಓಪನ್ ಮಾಡಿ ನೋಡಿದ್ರೆ ಈ ಥರ ಮೊಳಕೆ ಬಂದಿರುತ್ತೆ. ಇಲ್ಲ ಅಂದರೆ ಸ್ವಲ್ಪ ಜನ ಏನು ಮಾಡ್ತಾರೆ, ಬಟ್ಟೆಯಲ್ಲಿ ಕಟ್ಟಿ ಇಟ್ಬಿಡ್ತಾರೆ. ಬಟ್ಟೆಯಲ್ಲಿ ಕಟ್ಟಿಡೋದ್ರಿಂದ ಇದು ಹಸಿ ಇರುತ್ತಲ್ವ, ಮೈಕ್ರೋ ಬ್ಯಾಕ್ಟೀರಿಯಾ ಇರುತ್ತೆ, ಬ್ಯಾಕ್ಟೀರಿಯಾ ಆಕ್ಟಿವಿಟಿ ಆಗುತ್ತೆ. ಹಾಗಾಗಿ ಅದು ಬೂಸ್ಟ್ ಬಂದ್ಬಿಡುತ್ತೆ. ಹಾಗಾಗಿ ಬಟ್ಟೆಯಲ್ಲಿ ಇಡಬೇಡಿ. ಈ ಥರ ಮಾಡಿದ್ರೆ ಯಾವುದೇ ಕಷ್ಟ ಇಲ್ಲ, ಕಾಳುಗಳು ಚೆನ್ನಾಗಿರುತ್ತೆ, ಯಾವುದೇ ಥರ ಬ್ಯಾಕ್ಟೀರಿಯಾ ಆಕ್ಟಿವಿಟೀಸ್ ಇರಲ್ಲ. ಹಾಗಾಗಿ ಈ ಥರ ಮಾಡಿ. ಬನ್ನಿ ಈಗ ನಾವು ಪಲ್ಯ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಗೈಸ್, ಮೊಳಕೆ ಕಾಳುಗಳು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬಂದ್ವಿ. ಈಗ ಮೊಳಕೆ ಕಾಳನ್ನ ಹೇಗೆ ಪಲ್ಯ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಈ ಮೊದಲಿಗೆ ಗ್ಯಾಸ್ ಆನ್ ಮಾಡಿಬಿಟ್ಟು ಸ್ಟವ್ ಇಟ್ಬಿಟ್ಟು ಅದಕ್ಕೆ ನಾವು ಸ್ವಲ್ಪ ಕಾಳುಗಳನ್ನು ಹಾಕಿಬಿಟ್ಟು ಹುರಿಬೇಕು. ಚೆನ್ನಾಗಿ ತೊಳೆದಿರಬೇಕು. ನಾನು ತೊಳೆದು ತೊಗೊಂಡಿದ್ದೀನಿ ನೋಡಿ. ಈಗ ಅದನ್ನು ಹುರಿಯೋಣ. ನಾನು ಸ್ವಲ್ಪ ಜಾಸ್ತಿ ನೆನೆ ಹಾಕಿದ್ದೀನಿ. ಸ್ವಲ್ಪ ಜಾಸ್ತಿನೇ ನೆನೆ ಹಾಕಿದ್ದೀನಿ, 2 ದಿನಕ್ಕಾಗೋಷ್ಟು. ನೋಡಿ, ಮತ್ತೆ ನಾನು ಕಾಳುಗಳು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಹುರಿಬೇಕದು. ಕಾಳುಗಳು ಬೇಯಬೇಕು. ಯಾವಾಗಲೂ ಕಾಳು, ತರಕಾರಿ, ಸೊಪ್ಪು ಬೇಯಿಸ್ಬಿಟ್ಟು ತಿನ್ನಿದ್ರೆ ಆರೋಗ್ಯಕ್ಕೆ ಜಾಸ್ತಿ ಬೆನಿಫಿಟ್ಸು. ಹಾಗೆ ಹಸಿ ತಿಂದರೆ ಸ್ವಲ್ಪ ಡೈಜೆಷನ್ಗೆ ಇಶ್ಯೂ ಆಗುತ್ತೆ, ಗ್ಯಾಸ್ಟ್ರಿಕ್ ಆಗೋ ಚಾನ್ಸ್ ಇರುತ್ತೆ. ಹಾಗಾಗಿ ಎಲ್ಲವನ್ನ ಹುರಿದು ಬೇಯಿಸಿ ತಿನ್ನಬೇಕು. ಹಾಗಾಗಿ ನಾನು ಕಾಳನ್ನ ಹುರಿದ್ಬಿಟ್ಟು ಒಗ್ಗರಣೆ ಮಾಡೋಣ ಅಂತ ಹುರಿತಾ ಇದ್ದೀನಿ. ನೋಡಿ, ಕಾಳು ಹುರಿದಿದೆ ನೋಡಿ. ಆ ಥರ ಕಾಳು ತೆಗೆದ್ರೆ ಕಾಳಿಂದ ಸ್ಟೀಮ್ ಹೋಗಬೇಕು, ಅದು ಹಬೆ ಹೋಗಬೇಕು, ಅಲ್ಲಿವರೆಗೂ ಹುರಿಬೇಕದು. ಆವಾಗ ಹುರಿದಿದೆ ಅಂತ ಅರ್ಥ. ಈಗ ಹುರಿದಿರೋ ಕಾಳುಗಳನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡೋಣ. ಒಂದು ಪ್ಲೇಟಿಗೆ ಡಂಪ್ ಮಾಡೋಣ. ಡಿಪ್ ಅಲ್ಲ, ಡಂಪ್ ಮಾಡೋಣ. ಈಗ ನಾವು ಅದು ಒಗ್ಗರಣೆಗೆ ಏನೇನು ಬೇಕು ಅಂತ, ಪಲ್ಯ ಒಗ್ಗರಣೆಗೆ ಏನೇನು ಬೇಕಂತ ತೋರಿಸ್ಬಿಡ್ತೀನಿ ನೋಡಿ. ಒಂದು ಚಿಕ್ಕದು ಈರುಳ್ಳಿ ಸಣ್ಣಗೆ ಹೆಚ್ಚಿದ್ದೀನಿ. ಆಮೇಲೆ ಒಂದು 4-5 ಹೆಸರು ಬೆಳ್ಳುಳ್ಳಿನ ಸಿಪ್ಪೆ ಸುಲಿದ್ಬಿಟ್ಟು ಜಜ್ಜಿದ್ದೀನಿ. ಸ್ವಲ್ಪ ಕರಿಬೇವು ಸೊಪ್ಪು, ಸ್ವಲ್ಪ ಕೊತ್ತಂಬರಿ, ಒಂದು 4 ಮೆಣಸಿನ್ಕಾಯಿ, ಒಂದು ಚಿಕ್ಕ ಟೊಮ್ಯಾಟೊ, ಇಷ್ಟನ್ನು ಒಗ್ಗರಣೆಗೆ ಎತ್ತಿಟ್ಕೊಂಬಿಡಿ. ಈಗ ಆ ಕಡೆ ಬಾಂಡಿ ಸ್ಟವ್ ಮೇಲೆ ಇಟ್ಟಿದ್ನೆಲ್ಲ ಬಿಸಿಯಾಗಿದೆ. ಈಗ ಅದಕ್ಕೆ ಎಣ್ಣೆ ಹಾಕೋಣ. ಸ್ವಲ್ಪ ಆಯಿಲ್ ಕಡಿಮೆನೇ ಹಾಕಬೇಕು. ಆಯಿಲಲ್ಲಿ ಕ್ಯಾಲರಿ ಜಾಸ್ತಿ. ಸೊ ಹಾಗಾಗಿ ನಾನು 1-2-3 ಅಷ್ಟೇ ಹಾಕೋದು. ನಾನು ಅಷ್ಟು ಆಯಿಲ್ ಹಾಕಿಬಿಟ್ಟು ಆಯಿಲ್ ಬಿಸಿ ಆಗೋವರೆಗೂ ನೋಡಿ. ಆಯಿಲ್ ಬಿಸಿ ಆಗ್ತಾಯಿದೆ. ಈಗ ಒಂದು ಸ್ವಲ್ಪ ಸಾಸಿವೆ ಹಾಕೋಣ. ನೋಡಿ, ಸಾಸಿವೆ ಹಾಕ್ತಾಯಿದ್ದೀನಿ. ಅದು ಸಾಸಿವೆ ಚಿಟಪಟ ಆದಮೇಲೆ ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ಜೀರಿಗೆ ಹಾಕೋಣ. ಆಮೇಲೆ ಜಜ್ಜಿ ಇಟ್ಕೊಂಡಿರೋಂಥ ಬೆಳ್ಳುಳ್ಳಿ ಹಾಕೋಣ. ನೋಡಿ, ಇದು ಜಜ್ಜಿರೋ ಬೆಳ್ಳುಳ್ಳಿ ಸಿಪ್ಪೆ ಸುಲಿದು ಒಂದು 4-5 ಹೆಸರು ಆದರೆ ಸಾಕು. ಆಮೇಲೆ ಒಂದು ಚಿಕ್ಕದು ಈರುಳ್ಳಿ ಸಣ್ಣಗೆ ಹೆಚ್ಚಿಬಿಟ್ಟು ಹಾಕ್ತಾಯಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಇದನ್ನು ಹಾಕಿಬಿಟ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು.
ಈಗ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕೋಣ. ಈರುಳ್ಳಿ ಬೇಗ ಬೇಯುತ್ತೆ ಅನ್ನೋ ಕಾರಣಕ್ಕೆ ನಾನು ಒಗ್ಗರಣೆಯಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಈಗ ಒಂದು ಚಿಟಿಕೆಯಷ್ಟು ಅರಿಶಿನ, ಚಿಟಿಕೆ ಅರಿಶಿನ ಆದಮೇಲೆ ನಿಮಗೆ ಹಸಿಮೆಣ್ಸಿನ್ಕಾಯಿನ ನಾನು ಹೆಚ್ಚಿಬಿಟ್ಟು ಹಾಕ್ತಾಯಿಲ್ಲ, ಮಿಕ್ಸಿಗೆ ಹಾಕಿಬಿಟ್ಟು ಪೇಸ್ಟ್ ಮಾಡಿ ಹಾಕ್ತಾಯಿದ್ದೀನಿ. ಹಾಗಾಗಿ ಒಂದು 4-5 ಹಸಿಮೆಣ್ಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ನೋಡಿ, ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿನ ಮಿಕ್ಸಿಗೆ ಹಾಕಿಬಿಟ್ಟು ಪೇಸ್ಟ್ ಮಾಡ್ಕೊಂಡು ಬರೋಣ. ನೋಡಿ ಆ ಥರ ಪೇಸ್ಟ್ ಆಗಬೇಕು. ಆಮೇಲೆ ಅದನ್ನು ಈಗ ನಾವೇನು ಈರುಳ್ಳಿ ಅದು ಹಾಕಿ ಫ್ರೈ ಮಾಡ್ತಾ ಇದ್ವಲ್ಲ ಅದರಲ್ಲಿ ಮಿಕ್ಸ್ ಮಾಡಬೇಕು ಆ ಪೇಸ್ಟನ್ನು ಕೂಡ. ಅದರಲ್ಲಿ ಮಿಕ್ಸ್ ಮಾಡಿ ಚೆನ್ನಾಗಿ ಅದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕದು, ಅಂದರೆ ಚೆನ್ನಾಗಿ ಖಾರ ಬಿಟ್ಕೊಳ್ಳೋದು. ನಾನು ಸ್ವಲ್ಪ ಆಯಿಲ್ ಕಡಿಮೆ ಹಾಕಿದ್ದೇನಲ್ವ, ತಳ ಹಿಡೋ ಚಾನ್ಸ್ ಇರುತ್ತೆ, ಹಾಗಾಗಿ ಕೈ ಬಿಡದೆ ಆಡಿಸ್ತಾ ಇದ್ದೀನಿ. ನೀವು ಆಯಿಲ್ ಜಾಸ್ತಿ ಹಾಕಿದ್ರೆ ಪರವಾಗಿಲ್ಲ, ಸ್ವಲ್ಪ ಆಯಿಲ್ ಕಡಿಮೆ ಹಾಕಿದ್ದೇನಲ್ವ, ಹಾಗಾಗಿ ಈಗ ಒಂದು ಸಣ್ಣದಾಗಿ ಹೆಚ್ಚಿರೋ ಟೊಮ್ಯಾಟೊ, ನೀವು ಹಸಿ ಬಟಾಣಿ ಕೂಡ ಆ್ಯಡ್ ಮಾಡ್ಬೋದು ಈ ಟೈಮಲ್ಲಿ ಇದ್ದರೆ. ನನ್ನ ಹತ್ರ ಹಸಿ ಬಟಾಣಿ ಇರಲಿಲ್ಲ, ಹಾಗಾಗಿ ನಾನು ಹಾಕಿಲ್ಲ. ನಿಮ್ಮ ಹತ್ರ ಹಸಿ ಬಟಾಣಿ ಇದ್ದರೆ ಕೂಡ ನೀವು ಹಸಿ ಬಟಾಣಿ ಆ್ಯಡ್ ಮಾಡ್ಬೋದು. ಇದು ಚಪಾತಿ, ರೊಟ್ಟಿ ಅಥವಾ ಸೈಡ್ ಡಿಶ್ಶು ಅಥವಾ ಮೇನ್ ಡಿಶ್ ಆಗೂ ತಿನ್ಬೋದು, ಸೈಡ್ ಡಿಶ್ ಆಗೂ ತಿನ್ಬೋದು. ನಿಮಗೆ ಯಾವ ಥರ ಲೈಕ್ ಆಗುತ್ತೆ ಆ ಥರ ತಿನ್ಕೋಬೋದು. ನಾನು ಚಪಾತಿ ಜೊತೆ ಮಾಡ್ತಾಯಿದ್ದೀನಿ, ಚಪಾತಿ ಆಮೇಲೆ ಲಟ್ಟಿಸ್ತಾಯಿದ್ದೀನಿ, ಚಪಾತಿ ಮಾಡೋದು ತೋರಿಸಿಲ್ಲ. ಒಂದು ಪಲ್ಯ ನೋಡಿ, ಟೊಮ್ಯಾಟೊ ಸ್ವಲ್ಪ ಬೇಯಬೇಕದು, ಸಿಪ್ಪೆ ಎಲ್ಲ ಸಪ್ರೇಟ್ ಆಗುವಷ್ಟು ಬೇಯಬೇಕದು ಚೆನ್ನಾಗಿ. ನೋಡಿ ಅದು ಟೊಮ್ಯಾಟೊ ಬೆಂದಿದೆ. ಈಗ ಮತ್ತೆ ಕಾಳುಗಳು ಹಾಕೋಣ, ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಆಗಬೇಕದು. ಅಲ್ಲಿ ಏನು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ ಪೇಸ್ಟ್ ಅದೆಲ್ಲ ಹಾಕಿದ್ವಲ್ಲ, ಚೆನ್ನಾಗಿ ಕಾಳುಗಳಿಗೆ ಮಿಕ್ಸಪ್ ಆಗಬೇಕು. ಅಲ್ಲಿವರೆಗೂ ನಾವು ಚೆನ್ನಾಗಿ ತಿರುಗಿಸ್ತಾ ಇರಬೇಕು. ನೋಡಿ, ನಾನು ಈಗ ಟೇಸ್ಟ್ ನೋಡಿಕೊಂಡೆ, ನಾನು ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು, ಹಾಗಾಗಿ ಮತ್ತೆ ಒಂಚೂರು ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. ಇನ್ನೇನು ಅಡುಗೆ ಮುಗಿಯುತ್ತೆ 2-3 ನಿಮಿಷಕ್ಕೆ ಅಂದಾಗ ಇನ್ನೊಂದ್ಸತಿ ಟೇಸ್ಟ್ ಮಾಡಿ ನೋಡಿ, ಗೊತ್ತಾಗುತ್ತೆ ಏನು ಅಂದರೆ ಯಾವ್ದು ಕಡಿಮೆ ಇದೆ ಅಂತ. ಯಾವ್ದು ಕಡಿಮೆ ಇರುತ್ತೆ ಅದನ್ನು ಆ್ಯಡ್ ಮಾಡಿಬಿಟ್ಟು ಮತ್ತು ಉಪ್ಪು ಖಾರ ಸರಿ ಮಾಡಿಬಿಟ್ಟು ಇಡೋದು. ನಾನು ಉಪ್ಪು ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ಬೇಯಿಸ್ತಾಯಿದ್ದೀನಿ. ಒಂದು 2 ನಿಮಿಷ ಬೇಯಿಸ್ಬಿಟ್ಟು ತೆಗೆದ್ರೆ ಆಗೋಯಿತು. ಗೈಸ್, ನಮ್ಮ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ನೋಡಿ ಈಗ ಆಗೋಯ್ತು ಪಲ್ಯ, ಇಷ್ಟೇ ಈಸಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಾಳು. ನಮ್ಮ ಮನೆಯವ್ರಿಗೆ ಒಂದು ಸ್ವಲ್ಪ ಪ್ಲೇಟಲ್ಲಿ ಹಾಕ್ಕೊಟ್ಟೆ, ನೋಡಿ ಟೇಸ್ಟ್ ನೋಡಿ ಅಂತ. ಒಂದು ಸ್ವಲ್ಪ ಹಾಗೇನು ತಿನ್ಬೋದು, ಇದು ರೊಟ್ಟಿ ಚಪಾತಿಗೂ ತಿನ್ಬೋದು, ಇಲ್ಲ ಹಾಗೇನು ತಿನ್ಬೋದು. ನಾನು ಒಂದು ಸ್ವಲ್ಪ ಟೇಸ್ಟ್ ನೋಡಿ, ಸ್ವಲ್ಪ ಕೂಡ ಎಷ್ಟು ಕೊಡ್ತಾಯಿದ್ದೀಯ ಅಂತ ಇದ್ರು ಅವರು. ನಾನು ತೆಗಿಯೋಣಂತ ಹೋದೆ,
ಪರವಾಗಿಲ್ಲ ಬಿಡು ಅಂತ ಓಕೆ ಬಾಯ್.